ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಷ್ಟ್ರಮ್ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಗೋಬರ್ ಧನ್ ಅನ್ನುವ ಯೋಜನೆಯಲ್ಲಿ ಈ ಗೋಬರ್ ಧನ್ ಇದರ ವಿಸ್ತೃತ ರೂಪ ಏನು? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಗೋಬರ್ ಧನ್ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಗೌರ್ಮೆಂಟ್ ಆಫರ್ಡ್ ಬಯೋಡಿಗ್ರೇಡೇಬಲ್ ಅಗ್ರೋ ಫರ್ಟಿಲೈಸರ್ ಧನ್ ಅಂತ, ಆಪ್ಷನ್ 2 ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅಂತ ಇದೆ, ಆಪ್ಷನ್ 3 ಜಾಗ್ರಫಿಕಲ್ಲಿ ಆಫರ್ಡ್ ಬಯೋ ಏರೇಬಲ್ ಧನ್ ಅಂತ ನೀಡಲಾಗಿದೆ, ಆಪ್ಷನ್ 4 ಗೋಮಾತಾ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸ್ ಧನ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅನ್ನೋದು ಈ ಗೋಬರ್ ಧನ್ ಅನ್ನುವ ಯೋಜನೆಯ ಫುಲ್ ಫಾರ್ಮ್ ಆಗಿದೆ, ವಿಸ್ತೃತ ರೂಪ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂತಹ ಉದ್ದೇಶದಿಂದ ಈ ಗೋಬರ್ ಧನ್ ಅನ್ನುವ ಯೋಜನೆಯನ್ನು 2018ನೇ ಇಸವಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ 2ನೇ ಹಂತದ ಗ್ರಾಮೀಣ ಯೋಜನೆಯ ಅಡಿಯಲ್ಲಿ ಈ ಒಂದು ಗೋಬರ್ ಧನ್ ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು ಕೇಂದ್ರ ಸರ್ಕಾರದಿಂದ. ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಮುಖ್ಯವಾಗಿ ಇದು ಭಾರತ ಸರ್ಕಾರದ ಒಂದು ಕ್ರೂಷಿಯಲ್ ಆದಂತಹ ಅಂಬ್ರೆಲಾ ಇನಿಷಿಯೇಟಿವ್ ಆಗಿ ಗುರುತಿಸಿಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, 2018ನೇ ಇಸವಿಯಲ್ಲಿ ಈ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ 2ನೇ ಹಂತದ ಒಂದು ಸ್ಕೀಮ್ನಲ್ಲಿ ಈ ಗೋಬರ್ ಧನ್ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಲಾಗಿತ್ತು. ಇದರ ಮುಖ್ಯ ಗುರಿ ಏನು ಅಂತಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ದನಗಳ ಸಗಣಿ, ಕೃಷಿ ಅವಶೇಷಗಳು ಮತ್ತು ಸಾವಯವ ತ್ಯಾಜ್ಯಗಳನ್ನು ಜೈವಿಕ ಅನಿಲ ಆಗಿರಬಹುದು, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಂತಂದರೆ ಸಂಕುಚಿತ ಜೈವಿಕ ಅನಿಲ ಆಗಿರಬಹುದು, ಜೈವಿಕ ಗೊಬ್ಬರಗಳು ಬಯೋ ಫರ್ಟಿಲೈಸರ್ಗಳಾಗಿ ಪರಿವರ್ತನೆ ಮಾಡುವಂತಹ, ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತನೆ ಮಾಡುವಂತಹ ಮತ್ತು ಈ ಶಕ್ತಿಯನ್ನು ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡುವಂತಹ ಉದ್ದೇಶದಿಂದ 2018ನೇ ಇಸವಿಯಲ್ಲಿ ಈ ಗೋಬರ್ ಧನ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಸರ್ಕ್ಯುಲರ್ ಎಕನಾಮಿ, ವೃತ್ತಾಕಾರದ ಆರ್ಥಿಕತೆ ಅಂತ ನಾವು ಎಕನಾಮಿಯಲ್ಲಿ ಏನು ಓದ್ತೀವಿ, ಸರ್ಕ್ಯುಲರ್ ಎಕನಾಮಿಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಗೋಬರ್ ಧನ್ ಯೋಜನೆ ಸಾಕಷ್ಟು ಸಹಾಯಕಾರಿಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅಂತ ಸರಿಯಾಗಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತು ಇತರ ಕಮೆಂಟ್ಸ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಆನ್ಸರ್ಗಳು ಗೊತ್ತಿಲ್ಲ ಅಂದರೂ ಕೂಡ ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಾಪನೆಯಾದಂತಹ ಸಣ್ಣ ಹಣಕಾಸು ಬ್ಯಾಂಕ್ ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1959, ಆಪ್ಷನ್ 2 1968, ಆಪ್ಷನ್ 3 2008 ಅಥವಾ ಆಪ್ಷನ್ 4 2016 ಅಂತ ನೀಡಲಾಗಿದೆ. ಭಾರತದಲ್ಲಿ ಈ ಸಣ್ಣ ಹಣಕಾಸು ಬ್ಯಾಂಕ್ ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಮತ್ತು ಅದು ಯಾವುದು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್ ಏನು ಅಂತಂದರೆ, ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲಿ KAS, PSI, SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲ ಆಗುವಂತೆ ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಾಂಪ್ರಿಹೆನ್ಸಿವ್ ಆದಂತಹ ಈ ಒಂದು ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು 18ನೇ ಮಾರ್ಚ್ನಿಂದ ಈ ಫೌಂಡೇಶನ್ಸ್ ಕೋರ್ಸ್ಗಳು ಪ್ರಾರಂಭ ಆಗಲಿವೆ. ಅದೇ ರೀತಿಯಾಗಿ ಇತ್ತೀಚೆಗೆ ಕಾಲ್ ಫಾರ್ಮ್ ಮಾಡಲಾದಂತಹ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಸ್ಗಳಿಗೂ ಕೂಡ ಸ್ಪೆಷಲ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು ಇದರಲ್ಲಿ ಮುಖ್ಯವಾಗಿ ಫ್ರೀ ಸ್ಟಡಿ ಮಟೀರಿಯಲ್ಸ್ಗಳಾಗಿರ್ಬೋದು, ಟೆಸ್ಟ್ ಸಿರೀಸ್ಗಳಾಗಿರ್ಬೋದು ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಇಂಟ್ರೆಸ್ಟ್ ಇರುವಂತಹ ಕೋರ್ಸಸ್ಗಳನ್ನು ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ಸಪ್ತಾಪುರದಲ್ಲಿರುವಂತಹ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮಗೆ ಏನಾದರೂ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಕೋರ್ಸಸ್ಗಳನ್ನು ಜಾಯಿನ್ ಆಗಬಹುದಾಗಿದೆ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್
ಇತ್ತೀಚೆಗೆ ಹೆಚ್ಚಾಗಿ ನ್ಯೂಸ್ನಲ್ಲಿರುವಂತಹ ನ್ಯಾನೋ ಯೂರಿಯಾ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಯನ್ನು, ಅದರಲ್ಲೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈಗ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಇಂಟರಿಮ್ ಬಜೆಟ್ನಲ್ಲಿ, ಮಧ್ಯಂತರ ಬಜೆಟ್ನಲ್ಲಿ ನಮ್ಮ ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಭಾರತದಲ್ಲಿ ಈ ನ್ಯಾನೋ ಯೂರಿಯಾವನ್ನು ಪ್ರೋತ್ಸಾಹಿಸಲಾಗುವುದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ಸ್ಟೇಟ್ಮೆಂಟನ್ನು ನೀಡಿದರು. ಸೊ ಅದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ 2024ರ ಈ ಆರ್ಥಿಕ ವರ್ಷದಲ್ಲಿ ಸಾಂಪ್ರದಾಯಿಕವಾದಂತಹ ಯೂರಿಯಾವನ್ನು ಸುಮಾರು 2.5 ಮಿಲಿಯನ್ ಟನ್ಗಳಷ್ಟು ಸಾಂಪ್ರದಾಯಿಕ ಯೂರಿಯಾವನ್ನು ರಿಪ್ಲೇಸ್ ಮಾಡಿ ಈ ನ್ಯಾನೋ ಯೂರಿಯಾವನ್ನು ಬಳಸಲಾಗುವುದು ಅಂತ ಕೇಂದ್ರ ರಾಸಾಯನಿಕ ರಸಗೊಬ್ಬರ ಸಚಿವರಿಂದ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿದೆ, ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಲಾಗಿದೆ. ಅಂದರೆ ಈಗ ಸದ್ಯಕ್ಕೆ ಕೃಷಿ ಕ್ಷೇತ್ರದಲ್ಲಿ ಬಳಸಲಾಗ್ತಾ ಇದ್ದಂತಹ ಸಾಂಪ್ರದಾಯಿಕ ಯೂರಿಯಾವನ್ನು ರಿಪ್ಲೇಸ್ ಮಾಡಿ ಅದರ ಬದಲಾಗಿ 2.5 ಮಿಲಿಯನ್ ಟನ್ನಷ್ಟು ಲಿಕ್ವಿಡ್ ರೂಪದಲ್ಲಿರುವಂತಹ, ದ್ರವ ರೂಪದಲ್ಲಿರುವಂತಹ ಈ ನ್ಯಾನೋ ಯೂರಿಯಾವನ್ನು ಬಳಸಲಾಗುವುದು ಅಂತ ಮಾಹಿತಿಯನ್ನು ಅಥವಾ ಕಾಂಟೆಕ್ಸ್ಟನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನ್ಯಾನೋ ಯೂರಿಯಾದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇದರ ಬಗ್ಗೆ ಮುಂದಿನ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದರೂ ಬರ್ಬೋದು. ಯೂರಿಯಾವನ್ನು ಮುಖ್ಯವಾಗಿ ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ಉದ್ದೇಶದಿಂದ ಕೃಷಿ ಕ್ಷೇತ್ರದಲ್ಲಿ ಬಳಸಲಾಗುತ್ತೆ. ಕೃಷಿ ಕ್ಷೇತ್ರದ ಒಂದು ಇನ್ಪುಟ್ ಆಗಿ ಯೂರಿಯಾವನ್ನು ಬಳಸಲಾಗುತ್ತೆ. ಆದರೆ ಇತ್ತೀಚೆಗೆ ನ್ಯಾನೋ ತಂತ್ರಜ್ಞಾನವನ್ನು ಆಧರಿಸಿದಂತಹ ಕ್ರಾಂತಿಕಾರಿ ಬದಲಾವಣೆಯಾದಂತಹ ಕೃಷಿ ಕ್ಷೇತ್ರದಲ್ಲಿ ಇನ್ಪುಟ್ ಆಗಿ ಬಳಸಲಾಗುವಂತಹ ಈ ಒಂದು ಯೂರಿಯಾದ ಬದಲಾಗಿ ನ್ಯಾನೋ ಯೂರಿಯಾವನ್ನು ಬಳಸಲು ಅವಕಾಶವನ್ನು ನೀಡಬಹುದು ಅಂತ ಈ ಇಫ್ಕೋ ಅನ್ನುವ ಕಂಪನಿಯಿಂದ ಈ ನ್ಯಾನೋ ಯೂರಿಯಾವನ್ನು ಡೆವಲಪ್ ಮಾಡಲಾಗಿದೆ, ಅಭಿವೃದ್ಧಿಪಡಿಸಲಾಗಿದೆ. ಇಫ್ಕೋ ಅಂತಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ನೆನ್ಪಿಟ್ಕೊಳ್ಳಿ, IFFCO. ಇದು ಭಾರತದಲ್ಲಿ ರಸಗೊಬ್ಬರಗಳನ್ನು ತಯಾರು ಮಾಡುವಂತಹ ಒಂದು ಸಂಸ್ಥೆ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಸೊ ಈ ಒಂದು ಸಂಸ್ಥೆಯ ಮೂಲಕ ಈ ನ್ಯಾನೋ ಯೂರಿಯಾವನ್ನು ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿ ಆ ಒಂದು ಯೂರಿಯಾವನ್ನು ಪೇಟೆಂಟ್ ಕೂಡ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಭಾರತದಲ್ಲಿ ಈ ನ್ಯಾನೋ ಯೂರಿಯಾಕ್ಕೆ ಭಾರತ ಸರ್ಕಾರದಿಂದ, ಅಂದರೆ ಕೇಂದ್ರ ಸರ್ಕಾರದಿಂದ ಅಪ್ರೂವಲನ್ನು ನೀಡಲಾದಂತಹ ಏಕೈಕ ನ್ಯಾನೋ ಗೊಬ್ಬರ ಯಾವುದು ಅಂತಂದರೆ ಇಫ್ಕೋ ಕಂಪನಿಯ ನ್ಯಾನೋ ಗೊಬ್ಬರ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ ಗೊಬ್ಬರ ನಿಯಂತ್ರಣ ಆದೇಶದಲ್ಲಿ, ಅಂದರೆ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ನಲ್ಲೂ ಕೂಡ ಈ ಇಫ್ಕೋ ಕಂಪನಿಯ ನ್ಯಾನೋ ಯೂರಿಯಾವನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಫ್ಕೋ ಕಂಪನಿ ಇದು ಭಾರತೀಯ ರಸಗೊಬ್ಬರ ತಯಾರಿಕಾ ಕಂಪನಿಯಾಗಿದ್ದು ಮೊದಲ ಬಾರಿಗೆ ದ್ರವ ರೂಪದಲ್ಲಿರುವಂತಹ ನ್ಯಾನೋ ಯೂರಿಯಾವನ್ನು ಡೆವಲಪ್ ಮಾಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ನ್ಯಾನೋ ಯೂರಿಯಾದ ಕೆಲವೊಂದಿಷ್ಟು ವಿಶೇಷತೆಗಳು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನ್ಯಾನೋ ಅಂತಂದರೆ ಮೊದಲು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನ್ಯಾನೋ ಅಂತಂದರೆ 1 ಮೀಟರಿನ 10⁻⁻9 ಭಾಗವನ್ನು ನ್ಯಾನೋ ಅಂತ ಗುರುತಿಸಲಾಗುತ್ತೆ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1 ಮೀಟರನ್ನು 100 ಕೋಟಿ ಭಾಗಗಳನ್ನಾಗಿ ಮಾಡಿದಾಗ ಅದರ ಒಂದು ಅಂಶವನ್ನು 1 ನ್ಯಾನೋಮೀಟರ್ ಅಂತ ಗುರುತಿಸಲಾಗುತ್ತೆ. ಇಷ್ಟು ಚಿಕ್ಕ ಗಾತ್ರದ ಒಂದು ಕಣವನ್ನು ನ್ಯಾನೋ ಅಂತ ನಾವು ಗುರುತಿಸಬಹುದು. ಈಗ ನ್ಯಾನೋ ಯೂರಿಯಾದ ಬಗ್ಗೆ ಒಂದು ರಿಲೇಟ್ ಮಾಡೋದಾದರೆ, ಇದು ಸಾಮಾನ್ಯವಾಗಿ ಇದರ ಒಂದು ಕಣ 20ರಿಂದ 50 ನ್ಯಾನೋಮೀಟರ್ಗಳಷ್ಟು ಇರಲಿದೆ ಅಂತ ಈ ಇಫ್ಕೋ ಕಂಪನಿಯಿಂದ ಹೇಳಲಾಗಿದೆ. ಅಂದರೆ ಈ ನ್ಯಾನೋ ಯೂರಿಯಾ ದ್ರವ ರೂಪದಲ್ಲಿದ್ದು ಒಂದು ಕಣ ಎಷ್ಟಿರುತ್ತೆ ಅಂತಂದರೆ 20ರಿಂದ 50 ನ್ಯಾನೋಮೀಟರ್ಗಳಷ್ಟು ಕಣದ ಗಾತ್ರವನ್ನು ಹೊಂದಿರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 10⁻⁹ ಮೀಟರ್ ಅಂತಂದರೆ 1 ನ್ಯಾನೋಮೀಟರ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅಷ್ಟೇ ಅಲ್ಲದೆ ಈ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವಂತಹ ಈ ಒಂದು ನ್ಯಾನೋ ಯೂರಿಯಾ ಸಾಂಪ್ರದಾಯಿಕವಾದಂತಹ ಈ ಯೂರಿಯಾ ಪ್ರಿಲ್ಸ್ಗಳಿಗೆ, ಅಂದರೆ 1 ಮಿಲಿಮೀಟರ್ನಷ್ಟು ಯೂರಿಯಾ ಕಣಕ್ಕೆ ಕಂಪೇರ್ ಮಾಡಿದರೆ 10,000 ಪಟ್ಟು ಹೆಚ್ಚು ಮೇಲ್ಮೈ ವಿಸ್ತೀರ್ಣವನ್ನು ಈ ನ್ಯಾನೋ ಯೂರಿಯಾ ಹೊಂದಿರುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಈ 1 ಮಿಲಿಮೀಟರ್ ಯೂರಿಯಾ ಕಣದಲ್ಲಿ ಸುಮಾರು
55,000 ಸಾರಜನಕದ ಕಣಗಳು ಇರಲಿವೆ ಅಂತ ಈ ಒಂದು ನ್ಯಾನೋ ಯೂರಿಯಾದ ಬಗ್ಗೆ ವಿಶೇಷತೆಗಳನ್ನು ನೀಡಲಾಗಿದೆ. ಸೊ ಇಷ್ಟೊಂದು ಟೆಕ್ನಿಕಲ್ ಆಗಿ ಡೆಪ್ತ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ, ಆದರೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಈ ಸಾರಜನಕದ ಈ ವೇಟ್ ಟು ವಾಲ್ಯೂಮ್ ರೇಷಿಯೋ ಎಷ್ಟು ಅಂತಂದರೆ 4% ಅಂತ ಇದನ್ನು ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಈ ಸಾಂಪ್ರದಾಯಿಕ ಯೂರಿಯಾಕ್ಕೆ ಕಂಪೇರ್ ಮಾಡಿದರೆ ಈ ನ್ಯಾನೋ ಯೂರಿಯಾ ಯಾವ ರೀತಿಯಾದಂತಹ ಪ್ರಯೋಜನಗಳನ್ನು ಹೊಂದಿದೆ ಅಂತ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡೋದಾದರೆ, ಮುಖ್ಯವಾಗಿ ಈ ನ್ಯಾನೋ ಯೂರಿಯಾವನ್ನು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಕಡಿಮೆ ಇಂಗಾಲದ ಹೆಜ್ಜೆ ಗುರುತು, ಲೋ ಕಾರ್ಬನ್ ಫುಟ್ ಪ್ರಿಂಟ್ಗಳನ್ನು ಒಂದು ಪ್ರೊಸೀಜರನ್ನು ಫಾಲೋ ಮಾಡಿ ಈ ನ್ಯಾನೋ ಯೂರಿಯಾವನ್ನು ತಯಾರು ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಎನರ್ಜಿ ಎಫಿಷಿಯನ್ಸಿಯನ್ನು ಕೂಡ ಹೊಂದಿರುವಂತಹ ಮತ್ತು ಪರಿಸರ ಸ್ನೇಹಿ ಉತ್ಪಾದನಾ ಪ್ರಕ್ರಿಯೆಯಿಂದ ಈ ನ್ಯಾನೋ ಯೂರಿಯಾವನ್ನು ಉತ್ಪಾದಿಸಲಾಗ್ತಾ ಇದೆ. ಇದರಿಂದ ಈ ಒಂದು ಪೊಲ್ಯೂಷನ್ ಕೂಡ ಕಡಿಮೆ ಆಗಲಿದೆ ಅಂತ ನಾವು ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಅಂದರೆ ಈ ಪರಿಸರ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡಬಹುದು ಈ ಯೂರಿಯಾವನ್ನು ತಯಾರಿಕೆ ಮಾಡುವಂತಹ ಕಾರ್ಖಾನೆಗಳಿಂದ ಅಂತ ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ 80%ಗಿಂತ ಹೆಚ್ಚಿನ ಬೆಳೆಗಳಿಗೆ ಇದರ ಲಭ್ಯತೆ ಹೆಚ್ಚಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಯೂರಿಯಾವನ್ನು ದ್ರವ ರೂಪದಲ್ಲಿರುವಂತಹ ಯೂರಿಯಾವನ್ನು ಸಿಂಪಡಣೆ ಮಾಡಿದಾಗ ಸಸ್ಯಗಳಿಗೆ 80%ಗಿಂತ ಹೆಚ್ಚಿನ ಒಂದು ಲಭ್ಯತೆಯನ್ನು, ಸಾರಜನಕದ ಆಕ್ಸೆಸಿಬಿಲಿಟಿಯನ್ನು ಇನ್ಕ್ರೀಸ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನನ್ನು ಮಾಡಲಾಗಿದೆ. ಸೊ ಇದರಿಂದ ಪೋಷಕಾಂಶಗಳ ಬಳಕೆಯ ದಕ್ಷತೆ ಕೂಡ ಹೆಚ್ಚಾಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಕಡಿಮೆ ನ್ಯಾನೋ ಯೂರಿಯಾವನ್ನು ಬಳಸುವುದರ ಮೂಲಕ ಹೆಚ್ಚಿನ ಒಂದು ವಿಸ್ತೀರ್ಣದ ಹೊಲಗಳಲ್ಲಿ ಈ ಒಂದು ಯೂರಿಯಾವನ್ನು ಮತ್ತು ಸಸ್ಯಗಳಿಗೆ ಆ ಸಾರಜನಕವನ್ನು ಒದಗಿಸುವುದು ಸಫಿಷಿಯೆಂಟ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಷ್ಟೇ ಅಲ್ಲದೆ ಈ ಬೆಳೆಗಳ ಪ್ರೊಡಕ್ಟಿವಿಟಿ, ಬೆಳೆ ಉತ್ಪಾದಕತೆ ಆಗಿರ್ಬೋದು ಮತ್ತು ಸಾಯಿಲ್ ಹೆಲ್ತ್ ಅಂದರೆ ಮಣ್ಣಿನ ಆರೋಗ್ಯ ಆಗಿರ್ಬೋದು ಮತ್ತು ಈ ಒಂದು ಬೆಳೆಗಳ ಪೌಷ್ಟಿಕಾಂಶದ ಗುಣಮಟ್ಟವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಈ ಸಾಂಪ್ರದಾಯಿಕ ಗೊಬ್ಬರಕ್ಕೆ ಕಂಪೇರ್ ಮಾಡಿದರೆ ಹೆಚ್ಚಿನ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಮತ್ತು ಈ ಮುಖ್ಯವಾಗಿ ರೈತರು ಈ ಅತಿಯಾದ ಬಳಕೆಯನ್ನು ಮಾಡುವಂತಹ ಯೂರಿಯಾವನ್ನು ಅತಿಯಾದ ಬಳಕೆ ಮಾಡುವಂತಹ ಪ್ರಕ್ರಿಯೆಯನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಯೂರಿಯಾದ ಅತಿಯಾದ ಬಳಕೆಯ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಈ ನ್ಯಾನೋ ಯೂರಿಯಾ ಸಾಕಷ್ಟು ಸಹಕಾರಿಯಾಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈ ಸಾಂಪ್ರದಾಯಿಕವಾಗಿ ಕಣಗಳ ರೂಪದಲ್ಲಿರುವಂತಹ ಯೂರಿಯಾವನ್ನು ಸಿಂಪಡಣೆ ಮಾಡುವಂತಹ ಸಂದರ್ಭದಲ್ಲಿ ರೈತರು ಅನ್ನೋವಿಂಗ್ಲಿ ಅಂದರೆ ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲದೆ ಹೆಚ್ಚಿನ ಪ್ರಮಾಣದ ಯೂರಿಯಾವನ್ನು ಬಳಸ್ತಾರೆ. ಸೊ ಈ ರೀತಿಯಾಗಿ ಹೆಚ್ಚಿನ ಪ್ರಮಾಣದ ಯೂರಿಯಾವನ್ನು ಬಳಸುವುದರಿಂದ ಈ ಯೂರಿಯಾದ ಕನ್ಸುಂಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಆ ಒಂದು ಹೆಚ್ಚಿನ ಯೂರಿಯಾದ ಪ್ರಮಾಣದಿಂದಾಗಿ ಮಣ್ಣಿನ ಫಲವತ್ತತೆ ಕೂಡ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಅತಿಯಾದ ಬಳಕೆಯನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲೂ ಕೂಡ ಈ ನ್ಯಾನೋ ಯೂರಿಯಾ ಸಾಕಷ್ಟು ಸಹಾಯಕಾರಿ ಆಗಲಿದೆ, ಪ್ರಯೋಜನಗಳನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ನ್ಯಾನೋ ಯೂರಿಯಾ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿತ್ತು. ಅಮರಾಬಾದ್ ಟೈಗರ್ ರಿಸರ್ವ್ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಬಿಡುಗಡೆಯಾದಂತಹ ಭಾರತದಲ್ಲಿ ಚಿರತೆಗಳ ಸ್ಥಿತಿ, ಲೆಪರ್ಡ್ ಸ್ಟೇಟಸ್ ಇನ್ ಇಂಡಿಯಾ ಅನ್ನುವ ಒಂದು ವರದಿಯ ಪ್ರಕಾರ ಈ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಚಿರತೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು, ಅಥವಾ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಈ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಭಾರತದ ತೆಲಂಗಾಣ ರಾಜ್ಯದಲ್ಲಿ ಅದರ ದಕ್ಷಿಣ ಭಾಗದಲ್ಲಿ ಈ ನಾಗಕರ್ನೂಲ್ ಮತ್ತು ನಲ್ಗೊಂಡ ಅನ್ನುವ ಜಿಲ್ಲೆಗಳ ಮಧ್ಯದ ಭಾಗದಲ್ಲಿ ಈ ಅಮರಾಬಾದ್ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ತೆಲಂಗಾಣ ರಾಜ್ಯದಲ್ಲಿ ಅಮರಾಬಾದ್ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಭಾರತದಲ್ಲಿರುವಂತಹ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಈ ಅಮರಾಬಾದ್ ಟೈಗರ್ ರಿಸರ್ವ್ 2611.4 ಚದರ ಕಿಲೋಮೀಟರ್ಗಳಷ್ಟು
ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಕಷ್ಟು ಜೀವ ವೈವಿಧ್ಯತೆಯನ್ನು ಹೊಂದಿದಂತಹ ಈ ತೆಲಂಗಾಣದ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶವನ್ನು 1983ನೇ ಇಸವಿಯಲ್ಲಿ ನಾಗಾರ್ಜುನ್ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದೊಂದಿಗೆ ಗುರುತಿಸಲಾಗ್ತಾ ಇತ್ತು. ಆದರೆ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ರಾಜ್ಯಗಳ ವಿಭಜನೆಯಾದ ನಂತರ 2015ನೇ ಇಸವಿಯಲ್ಲಿ ಇದನ್ನು ಸ್ಪೆಸಿಫಿಕ್ ಆಗಿ ಈ ಒಂದು ಪ್ರದೇಶವನ್ನು ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಸರ್ಕಾರದಿಂದ ಘೋಷಣೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಮೊದಲು ಇದು ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದ ಭಾಗವಾಗಿ ಗುರುತಿಸ್ಕೊಳ್ತಾ ಇತ್ತು ಈ ಒಂದು ರಿಸರ್ವ್ ಫಾರೆಸ್ಟ್. ನಂತರ ಅಂದರೆ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳ ವಿಭಜನೆಯಾದ ನಂತರ 2015ರಲ್ಲಿ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಅಂತ ಇದನ್ನು ಘೋಷಣೆ ಮಾಡಲಾಗುತ್ತೆ. ಮತ್ತು ಆಗಲೇ ತಿಳಿಸಿದ ಹಾಗೆ ಸಾಕಷ್ಟು ಜೀವ ವೈವಿಧ್ಯತೆಯನ್ನು ಹೊಂದಿದಂತಹ ಈ ಅಮರಾಬಾದ್ ಟೈಗರ್ ರಿಸರ್ವ್ನಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಾಣಿಗಳು ಯಾವುವು ಅಂತಂದರೆ ಹುಲಿ, ಚಿರತೆಗಳು, ಕಾಡು ನಾಯಿಗಳು, ಭಾರತೀಯ ತೋಳ, ಭಾರತೀಯ ನರಿ, ತುಕ್ಕು ಚುಕ್ಕೆಗಳ ಬೆಕ್ಕು, ಸಣ್ಣ ಭಾರತೀಯ ಸಿವೆಟ್ ಅಂತಂದರೆ ಇದು ಕೂಡ ಬೆಕ್ಕಿನ ಪ್ರಜಾತಿಯ ಒಂದು ಪ್ರಾಣಿ, ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್, ಹನಿ ಬ್ಯಾಜರ್, ಕಾಡು ಹಂದಿ ಇತ್ಯಾದಿಯಾದಂತಹ ಪ್ರಮುಖ ಪ್ರಾಣಿಗಳನ್ನು ನಾವು ಕಾಣಬಹುದಾಗಿದ್ದು, ಹದ್ದುಗಳು, ಪಾರಿವಾಳಗಳು, ವಿಶೇಷ ಕೋಗಿಲೆಗಳು ಮತ್ತು ಮರಕುಟಿಕಗಳು, ಡ್ರೊಂಗೋಸ್ ಅನ್ನುವ ಸಾಕಷ್ಟು ವೈವಿಧ್ಯಮಯ ಪಕ್ಷಿ ಪ್ರಭೇದಗಳನ್ನು ಕೂಡ ಈ ತೆಲಂಗಾಣದಲ್ಲಿರುವಂತಹ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಈ ಸಮುದ್ರ ಲಕ್ಷ್ಮಣ್ ಅನ್ನುವ ಯುದ್ಧ ವ್ಯಾಯಾಮದ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ 2ರವರೆಗೆ ವಿಶಾಖಪಟ್ಟಣಂ ಕರಾವಳಿ ಪ್ರದೇಶದಲ್ಲಿ ಸಮುದ್ರ ಲಕ್ಷ್ಮಣ್ ಅನ್ನುವ ನೌಕಾ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿದೆ. ಮುಖ್ಯವಾಗಿ ಭಾರತದ ನೌಕಾಪಡೆಗಳು ಈ ರಾಯಲ್ ಮಲೇಷಿಯನ್ ನೌಕಾಪಡೆಗಳ ನಡುವೆ ಜಂಟಿ ನೌಕಾ ವ್ಯಾಯಾಮವಾಗಿ 3ನೇ ಆವೃತ್ತಿಯ ಈ ಸಮುದ್ರ ಲಕ್ಷ್ಮಣ್ ಅನ್ನುವ ವ್ಯಾಯಾಮವನ್ನು ಕಂಡಕ್ಟ್ ಮಾಡಿದ್ವು. ಎಲ್ಲಿ ಅಂತಂದರೆ ವಿಶಾಖಪಟ್ಟಣಂನಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರಲ್ಲಿ ಮುಖ್ಯವಾಗಿ ಭಾರತೀಯ ನೆವಲ್ ಶಿಪ್ ಆದಂತಹ ಯುದ್ಧ ನೌಕೆಯಾದಂತಹ ಕಿಲ್ತಾನ್ ಮತ್ತು ಈ ರಾಯಲ್ ಮಲೇಷಿಯನ್ ಶಿಪ್ ಆದಂತಹ ಕೆಡಿ ಲೇಕಿರ್ ಅನ್ನುವ 2 ಪ್ರಮುಖವಾದಂತಹ ಯುದ್ಧ ನೌಕೆಗಳು ಭಾಗವಹಿಸಿದ್ದು ಈ ಒಂದು ಕಾರ್ಯಾಚರಣೆಯಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಎಕ್ಸಸೈಸ್ ಸಮುದ್ರ ಲಕ್ಷ್ಮಣ್ ಈ ಜಾಯಿಂಟ್ ನೆವಲ್ ಎಕ್ಸಸೈಸನ್ನು ಭಾರತದ ನೌಕಾಪಡೆ ಮಲೇಷಿಯನ್ ನೌಕಾಪಡೆಯೊಂದಿಗೆ ಜಂಟಿಯಾಗಿ ನಡೆಸುತ್ತದೆ. ಇದು 3ನೇ ಆವೃತ್ತಿಯ ಯುದ್ಧ ವ್ಯಾಯಾಮ ಆಗಿದೆ. ಫೆಬ್ರವರಿಯಿಂದ ಮಾರ್ಚ್ವರೆಗೆ ಇದನ್ನು ಕಂಪ್ಲೀಟ್ ಮಾಡಲಾಯಿತು ವಿಶಾಖಪಟ್ಟಣಂನಲ್ಲಿ ಅಂತ ಬೇಸಿಕ್ ಇನ್ಫಾರ್ಮೇಷನ್ಗಳು ನಿಮಗೆ ನೆನಪಿರಬೇಕು. ಇನ್ನು ಈ ಒಂದು ಜಂಟಿ ನೌಕಾ ವ್ಯಾಯಾಮವನ್ನು ಕಂಡಕ್ಟ್ ಮಾಡುವಂತಹ ಮುಖ್ಯ ಉದ್ದೇಶಗಳು ಏನು ಅಂತಂದರೆ ಮಲೇಷಿಯನ್ ರಾಯಲ್ ನೇವಿ ಮತ್ತು ಭಾರತದ ನೌಕಾಪಡೆಗಳ ನಡುವೆ ಪರಸ್ಪರ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಶೇರ್ ಮಾಡೋದು, ಅಂದರೆ ಉತ್ತಮ ಅಭ್ಯಾಸಗಳನ್ನು ಶೇರ್ ಮಾಡೋದು, ಮತ್ತು ಮುಖ್ಯವಾಗಿ ಈ ಭಾರತೀಯ ಮತ್ತು ಮಲೇಷಿಯನ್ ನೌಕಾಪಡೆಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಮತ್ತು ಇಂಟರ್ ಆಪರೇಬಿಲಿಟಿಯನ್ನು ಕೆಲವೊಂದಿಷ್ಟು ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡುವುದರ ಮೂಲಕ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಸಮುದ್ರ ಲಕ್ಷ್ಮಣ್ ಅನ್ನುವ ಯುದ್ಧ ವ್ಯಾಯಾಮ ಸಾಕಷ್ಟು ಸಹಾಯಕಾರಿಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 2024ರ ಫೆಬ್ರವರಿ ಎಂಡ್ನಲ್ಲಿ ವಿಶಾಖಪಟ್ಟಣಂನಲ್ಲಿ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿತ್ತು ರಾಯಲ್ ಮಲೇಷಿಯನ್ ನೇವಿಯೊಂದಿಗೆ ಅಂತ ನಾವು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನೆನಪಿಟ್ಕೋಬೇಕು. ಇನ್ನು ಈ ಜಾಯಿಂಟ್ ನೆವಲ್ ಎಕ್ಸಸೈಸ್ನಲ್ಲಿ ಭಾಗಿಯಾಗ್ತಾ ಇರುವಂತಹ INS ಖಿಲ್ತಾನ್ ಅನ್ನುವ ಈ ಒಂದು ನೌಕೆಯ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಜಲಾಂತರ್ಗಾಮಿ ವಿರೋಧಿ ಅಂದರೆ ಸಬ್ಮರೀನ್ ಆ್ಯಂಟಿ ಸಬ್ಮರೀನ್ ವಾರ್ಶಿಪ್ ಯಾವುದು ಅಂತಂದರೆ INS ಖಿಲ್ತಾನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನು ಸಾಮಾನ್ಯವಾಗಿ ಟೆಕ್ನಿಕಲ್ಲಿ ಹೇಳೋದಾದರೆ ಸ್ಟೆಲ್ತ್ ಕಾರ್ವೆಟ್ ಅಂತ ಗುರುತಿಸಲಾಗುತ್ತೆ. ಸ್ಟೆಲ್ತ್ ಕಾರ್ವೆಟ್ ಅಂತಂದರೆ ಈ ಸಮುದ್ರದಲ್ಲಿ ಗೌಪ್ಯವಾಗಿ ಶತ್ರು ನೌಕೆಗಳಿಗೆ ಗೊತ್ತಾಗದಂತೆ ಕೆಲವೊಂದಿಷ್ಟು ಗೌಪ್ಯ ಕಾರ್ಯಾಚರಣೆಗಳನ್ನು ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ನೌಕೆಗಳಿಗೆ ಸ್ಟೆಲ್ತ್ ಕಾರ್ವೆಟ್ ಅಂತ ಗುರುತಿಸಲಾಗುತ್ತೆ. ಕಾರ್ವೆಟ್ ಅಂತಂದರೆ ಈ ದೊಡ್ಡ ಯುದ್ಧ ನೌಕೆಗಳಿಗೆ ಕಂಪೇರ್ ಮಾಡಿದರೆ ಸಣ್ಣ ಗಾತ್ರದ ಹಡಗುಗಳನ್ನು ಕಾರ್ವೆಟ್ ಅಂತ ಗುರುತಿಸಲಾಗುತ್ತೆ. CORTEV ಕಾರ್ವೆಟ್ ಅಂತ ಗುರುತಿಸಲಾಗುತ್ತೆ. ಇದು ಒಂದು ರೀತಿಯ ಚಿಕ್ಕ ಗಾತ್ರದ ಯುದ್ಧ ನೌಕೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ
ಪ್ರಾಜೆಕ್ಟ್ 28ರ ಅಡಿಯಲ್ಲಿ 4 ಪ್ರಮುಖವಾದಂತಹ ಯುದ್ಧ ನೌಕೆಗಳನ್ನು ಡೆವಲಪ್ ಮಾಡಲಾಗಿತ್ತು. ಕಾರ್ಮೋಟಾ ಕ್ಲಾಸ್ ಕಾರ್ವೆಟ್ನಲ್ಲಿ ಇದು 4ನೆಯ ಪ್ರಮುಖವಾದಂತಹ ಕಾರ್ವೆಟ್ ಆಗಿದೆ, INS ಕಿಲ್ತಾನ್ ಅಂತ ನಾವು ಗುರುತಿಸ್ಬೋದು. ಇದು 3ನೇದಾದಂತಹ ಯುದ್ಧ ನೌಕೆಯಾಗಿದೆ, ಕಾರ್ವೆಟ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ INS ಕಿಲ್ತಾನ್ ಅಂತ ಹೆಸರು ಬರಲು ಕಾರಣ ಏನು ಅಂತಂದರೆ, ಲಕ್ಷದ್ವೀಪ್ ಮತ್ತು ಮಿನಿಕೋಯ್ ದ್ವೀಪಗಳ ಸಮೂಹದಲ್ಲಿ ಅಮಿನಿ ದೀವ್ ಅನ್ನುವ ಒಂದು ಗ್ರೂಪ್ ಆಫ್ ಐಲ್ಯಾಂಡ್ ಬರುತ್ತೆ. ಸೊ ಈ ಅಮಿನಿ ದೀವ್ನ ಗ್ರೂಪ್ ಆಫ್ ಐಲ್ಯಾಂಡ್ಸ್ನಲ್ಲಿ ಅಂದರೆ ದ್ವೀಪಗಳ ಗುಂಪಿನಲ್ಲಿ ಒಂದು ವಿಶೇಷವಾದಂತಹ ದ್ವೀಪವನ್ನು ಗುರುತಿಸಲಾಗುತ್ತೆ. ಅದರ ಹೆಸರು ಕಿಲ್ತಾನ್ ಅಂತ. ಸೊ ಅದೇ ಒಂದು ದ್ವೀಪದ ಹೆಸರನ್ನು ಈ ಒಂದು ಕಾರ್ವೆಟ್ಟಿಗೆ ಅಂದರೆ ಈ ಒಂದು ಯುದ್ಧ ನೌಕೆಗೆ ಇಡಲಾಗಿದೆ, INS ಕಿಲ್ತಾನ್ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಸಮುದ್ರ ಲಕ್ಷ್ಮಣ್ ನೆವಲ್ ಎಕ್ಸಸೈಸ್ ವಿಚ್ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಮಲೇಷಿಯನ್ ನೇವಿ ಆ್ಯಂಡ್ ಇಂಡಿಯನ್ ನೇವಿ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ 3 ಪ್ರಮುಖವಾದಂತಹ ಪ್ರದೇಶಗಳನ್ನು ರಾಮ್ಸಾರ್ ಕನ್ವೆನ್ಷನ್ನಲ್ಲಿ ರಾಮ್ಸಾರ್ ಕನ್ವೆನ್ಷನ್ನ ಅಡಿಯಲ್ಲಿ ಜೌಗು ಪ್ರದೇಶಗಳು, ಜೌಗು ತಾಣಗಳು ಅಂತ ಘೋಷಣೆ ಮಾಡಲಾಗಿತ್ತು. ಅವು ಯಾವುವು ಅಂತಂದರೆ 2022ನೇ ಇಸವಿಯಲ್ಲಿ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮವನ್ನು ಈ ರಾಮ್ಸಾರ್ ಕನ್ವೆನ್ಷನ್ನ ಅಡಿಯಲ್ಲಿ ಜೌಗು ಪ್ರದೇಶ ಅಂತ ಘೋಷಣೆ ಮಾಡಲಾಗಿತ್ತು. 2023-24ರ ವರ್ಷದಲ್ಲಿ ಈ ಉತ್ತರ ಕನ್ನಡದಲ್ಲಿರುವಂತಹ ಕುಮಟಾ ತಾಲೂಕಿನ ಅಘನಾಶಿನಿ ರಿವರ್ ಮೌತ್ ಅಥವಾ ನದಿಮುಖ ಭೂಮಿಯನ್ನು ಪ್ರದೇಶವನ್ನು ಜೌಗು ಪ್ರದೇಶ ಅಂತ ರಾಮ್ಸಾರ್ ಕನ್ವೆನ್ಷನ್ನ ಅಡಿಯಲ್ಲಿ ಜೌಗು ಪ್ರದೇಶ ಅಂತ ಘೋಷಿಸಲಾಗಿತ್ತು, ಅಘನಾಶಿನಿ ನದಿಮುಖ ಪ್ರದೇಶವನ್ನು. ನಂತರ ವಿಜಯನಗರ ಜಿಲ್ಲೆಯ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವನ್ನು, ನಂತರ ಗದಗ ಜಿಲ್ಲೆಯಲ್ಲಿರುವಂತಹ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಈ ರಾಮ್ಸಾರ್ ಕನ್ವೆನ್ಷನ್ನ ಅಡಿಯಲ್ಲಿ, ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಜೌಗು ಪ್ರದೇಶಗಳು ಅಥವಾ ತೇವ ಭೂಮಿಗಳು, ವೆಟ್ಲ್ಯಾಂಡ್ಸ್ಗಳು ಅಂತ ಘೋಷಣೆ ಮಾಡಲಾಗಿತ್ತು. ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ 4 ಪ್ರಮುಖ ರಾಮ್ಸಾರ್ ತಾಣಗಳಿವೆ. ಅವು ಯಾವುವು ಅಂತಂದರೆ ರಂಗನತಿಟ್ಟು ಪಕ್ಷಿಧಾಮ, ಅಘನಾಶಿನಿ ನದಿಮುಖಜ ಭೂಮಿ, ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಮತ್ತು ಗದಗ ಜಿಲ್ಲೆಯಲ್ಲಿರುವಂತಹ ಮಾಗಡಿ ಕೆರೆ ಅಂತ ನಾವು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇತ್ತೀಚೆಗೆ ಬಂದಂತಹ ನ್ಯೂಸ್ನ ಪ್ರಕಾರ ಈ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿಂದ ಕರ್ನಾಟಕದಲ್ಲಿ ಈ ಜೌಗು ಭೂಮಿಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯವನ್ನು ನಡೆಸಲಾಗುವುದು ಅಂತ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಮುಖ್ಯವಾಗಿ ಈ ಹಕ್ಕಿಗಳು ಹೆಚ್ಚಾಗಿರುವಂತಹ ಪ್ರದೇಶ, ಅದರಲ್ಲೂ ಕೂಡ 2.25 ಹೆಕ್ಟೇರ್ಗಳಿಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವಂತಹ ಕೆರೆಗಳಾಗಿರ್ಬೋದು, ಕುಂಟೆಗಳಾಗಿರ್ಬೋದು, ಈ ರೀತಿಯಾದಂತಹ ಪ್ರದೇಶಗಳನ್ನು ಜೌಗು ಭೂಮಿ ಅಂತ ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಸೊ ಈಗಾಗಲೇ ರಾಜ್ಯದಲ್ಲಿ ಸುಮಾರು 16,700ಕ್ಕೂ ಹೆಚ್ಚು ಜೌಗು ಭೂಮಿಗಳನ್ನು ಗುರುತಿಸಲಾಗಿದ್ದು, ಸೊ ಅವುಗಳ ಅಭಿವೃದ್ಧಿಗೆ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಅಂತ ಹೇಳಲಾಗಿದೆ. ಸೊ ಇದರ ಬ್ಯಾಕ್ಡ್ರಾಪ್ನಲ್ಲಿ ನೋಡೋದಾದರೆ 2017ನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರದಿಂದ ಈ ಜೌಗು ಪ್ರದೇಶಗಳ ಘೋಷಣೆ ಮಾಡುವಂತಹ ನಿಟ್ಟಿನಲ್ಲಿ, ಅವುಗಳ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನು ಪ್ರಕಟಿಸಲಾಗಿತ್ತು. ಸೊ ಇದೇ ಒಂದು ಅಧಿಸೂಚನೆಯ ಅಡಿಯಲ್ಲಿ ಈ ಜೌಗು ಭೂಮಿಗಳನ್ನು ಗುರುತಿಸಲಾಗ್ತಾ ಇದೆ ಅಂತ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ ಒಂದು ಜೌಗು ಭೂಮಿಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ತ್ಯಾಜ್ಯಗಳನ್ನು ಸುರಿಯದಂತೆ ಮತ್ತು ಒಂದು ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಗಳನ್ನು ಕೂಡ ಕೈಗೊಳ್ಳಲಾಗುವುದು ಅಂತ ಈಶ್ವರ್ ಖಂಡ್ರೆ ಅವರಿಂದ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಆಗಲೇ ತಿಳಿಸಿದ ಹಾಗೆ ಕರ್ನಾಟಕದಲ್ಲಿ ಈಗಾಗಲೇ 4 ಜೌಗು ಪ್ರದೇಶಗಳನ್ನು ನಾವು ಕಂಡಿದ್ದು, ಇನ್ನೂ ಹೆಚ್ಚಿನ ಜೌಗು ಭೂಮಿಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಜೌಗು ಭೂಮಿಗಳು ಅಂತಂದರೆ ತೇವ ಪ್ರದೇಶವನ್ನು ಹೊಂದಿದಂತಹ ಕೆರೆ, ಕುಂಟೆ ಈ ರೀತಿಯಾದಂತಹ ಸ್ಥಳಗಳನ್ನು ಜೌಗು ಭೂಮಿಗಳು ಅಂತ ಗುರುತಿಸಲಾಗುತ್ತೆ. ಸೊ ಇದರ ವಿಶೇಷತೆ ಏನು ಅಂತಂದರೆ ಈ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂತಹ ಈ ಒಂದು ಜೌಗು ಭೂಮಿಗಳು ಸಾಕಷ್ಟು ವೈವಿಧ್ಯಮಯವಾದಂತಹ ಪ್ರಾಣಿ ಪಕ್ಷಿ ಪ್ರಭೇದಗಳು ಅಥವಾ ಕೀಟಗಳು ಅಥವಾ ಜೀವರಾಶಿಗಳನ್ನು ಹೊಂದಿರುವಂತಹ ಪ್ರದೇಶಗಳಾಗಿರುತ್ತವೆ. ಸೊ ಹೀಗಾಗಿ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಕೂಡ ಈ ಜೌಗು ಭೂಮಿಗಳು ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಸೊ ಈ ರೀತಿಯಾದಂತಹ ವೆಟ್ಲ್ಯಾಂಡ್ಸ್ಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ 1971ನೇ ಇಸವಿಯಲ್ಲಿ
ಇರಾನ್ ದೇಶದ ರಾಮ್ಸಾರ್ ಅನ್ನುವ ನಗರದಲ್ಲಿ ಈ ವೆಟ್ಲ್ಯಾಂಡ್ ಕನ್ವೆನ್ಷನ್ ಅಂದರೆ ಜೌಗು ಪ್ರದೇಶಗಳ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಅದನ್ನು ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಸಮಾವೇಶ ಅಂತ ಗುರುತಿಸಲಾಗುತ್ತೆ. ಸೊ ಇದರ ಉದ್ದೇಶ ಏನು ಅಂತಂದರೆ ಜಾಗತಿಕವಾಗಿ ಈ ಜೌಗು ಪ್ರದೇಶಗಳನ್ನು ಗುರುತಿಸಿ ಅವುಗಳ ಸಂರಕ್ಷಣೆಗೆ ಕಾರ್ಯಗಳನ್ನು ಕೈಗೊಳ್ಳುವಂತೆ ಆಯಾ ರಾಷ್ಟ್ರದ ಸರ್ಕಾರಗಳನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. 1971ರಲ್ಲಿ ಈ ಒಂದು ಸಮಾವೇಶವನ್ನು ನಡೆಸಲಾಗಿತ್ತು. 1975ರಲ್ಲಿ ಈ ಸಮಾವೇಶ ಅಥವಾ ಇದರಲ್ಲಿ ತೆಗೆದುಕೊಳ್ಳಲಾದಂತಹ ಕೆಲವೊಂದಿಷ್ಟು ನಿರ್ಣಯಗಳು ಜಾರಿಗೊಂಡಂತಹ ವರ್ಷ ಆಗಿದೆ. ಎನ್ಫೋರ್ಸ್ ಆಗಿದ್ದು 1975, ಸಮಾವೇಶ ನಡೆದದ್ದು 1971. ಸೊ ಹೀಗಾಗಿ ಈ ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ನಮ್ಮ ಕರ್ನಾಟಕದ 4 ಪ್ರಮುಖವಾದಂತಹ ಪ್ರದೇಶಗಳನ್ನು ಈ ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಜೌಗು ಭೂಮಿಗಳು, ಸಂರಕ್ಷಿತ ಪ್ರದೇಶಗಳು ಅಂತ ಗುರುತಿಸಲಾಗಿದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ರೆಲೆವೆಂಟ್ ಪ್ರಶ್ನೆಗಳನ್ನು ಈಗ ಡಿಸ್ಕಸ್ ಮಾಡೋಣ. ಸೊ ರ್ಯಾಪಿಡ್ ರಿವಿಷನ್ ಸೆಷನ್. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಭಾರತದಲ್ಲಿ ನ್ಯಾನೋ ಯೂರಿಯಾವನ್ನು ತಯಾರಿಸುವಂತಹ ಭಾರತ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದುಕೊಂಡಿರುವಂತಹ ಏಕೈಕ ಕಂಪನಿ ಯಾವುದು? ಏಕೈಕ ರಸಗೊಬ್ಬರ ತಯಾರಿಕಾ ಕಂಪನಿ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಕೃಷಿಕ್ ಭಾರತಿ ಕೋಆಪರೇಟಿವ್ ಲಿಮಿಟೆಡ್. ಆಪ್ಷನ್ 2 ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್. ಆಪ್ಷನ್ 3 ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್. ಅಥವಾ ಆಪ್ಷನ್ 4 ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಭಾರತದಲ್ಲಿ ಈ ನ್ಯಾನೋ ಯೂರಿಯಾವನ್ನು ತಯಾರು ಮಾಡಿದಂತಹ ಮತ್ತು ಸರ್ಕಾರದಿಂದ ಅಪ್ರೂವಲನ್ನು ಪಡೆದುಕೊಂಡಂತಹ ಏಕೈಕ ಕಂಪನಿ ಯಾವುದು ಅಂತಂದರೆ IFFCO ಅಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅನ್ನುವ ಸಂಸ್ಥೆಯಾಗಿದೆ. ಇದು ದ್ರವ ರೂಪದಲ್ಲಿರುವಂತಹ ನ್ಯಾನೋ ಯೂರಿಯಾವನ್ನು ಉತ್ಪಾದನೆ ಮಾಡಿದ್ದು ಭಾರತ ಸರ್ಕಾರದಿಂದ ಅದನ್ನು ಬಳಸುವುದಕ್ಕೆ ಅನುಮೋದನೆಯನ್ನು ಕೂಡ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಮುಖ್ಯವಾಗಿ ಈ ನ್ಯಾನೋ ಯೂರಿಯಾದ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಒಡಿಶಾ, ಆಪ್ಷನ್ 2 ತೆಲಂಗಾಣ, ಆಪ್ಷನ್ 3 ಕರ್ನಾಟಕ ಅಥವಾ ಆಪ್ಷನ್ 4 ಮಧ್ಯಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ತೆಲಂಗಾಣ ರಾಜ್ಯದಲ್ಲಿ ಈ ಅಮರಾಬಾದ್ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 2 ತೆಲಂಗಾಣ ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಈ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಚಿರತೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ ಅಂತ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಅದೇ ರೀತಿಯಾಗಿ ಅಮರಾಬಾದ್ ಟೈಗರ್ ರಿಸರ್ವ್ ತೆಲಂಗಾಣ ರಾಜ್ಯದಲ್ಲಿ ನಾಗಕರ್ನೂಲ್ ಮತ್ತು ನೆಲ್ಗೊಂಡ ಜಿಲ್ಲೆಗಳ ಮಧ್ಯದಲ್ಲಿ ಇದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ನೆನ್ಪಿಟ್ಕೊಳ್ಳಿ, ತೆಲಂಗಾಣ ರಾಜ್ಯದಲ್ಲಿ ಅಮರಾಬಾದ್ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಸಮುದ್ರ ಲಕ್ಷ್ಮಣ್ ಅನ್ನುವ ಈ ಒಂದು ವ್ಯಾಯಾಮವನ್ನು ಭಾರತೀಯ ನೌಕಾಪಡೆ ಈ ಕೆಳಗಿನ ಯಾವ ದೇಶದ ಇನ್ನೊಂದು ನೌಕಾಪಡೆಯೊಂದಿಗೆ ನಡೆಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮಲೇಷ್ಯಾ ನೌಕಾಪಡೆ, ಆಪ್ಷನ್ 2 ಥೈಲ್ಯಾಂಡ್, ಆಪ್ಷನ್ 3 ಶ್ರೀಲಂಕಾ, ಆಪ್ಷನ್ 4 ವಿಯೆಟ್ನಾಂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಸಮುದ್ರ ಲಕ್ಷ್ಮಣ್ ಅನ್ನುವ ಈ ಒಂದು ವ್ಯಾಯಾಮವನ್ನು ರಾಯಲ್ ಮಲೇಷಿಯನ್ ನೇವಿಯೊಂದಿಗೆ ನಡೆಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 1 ಮಲೇಷ್ಯಾ ಇಸ್ ರೈಟ್ ಆನ್ಸರ್. 2024ರ 3ನೇ ಆವೃತ್ತಿಯ ಸಮುದ್ರ ಲಕ್ಷ್ಮಣ್ ಅನ್ನುವ ಈ ಒಂದು ಜಂಟಿ ನೌಕಾ ವ್ಯಾಯಾಮವನ್ನು ರಾಯಲ್ ಮಲೇಷಿಯನ್ ನೇವಿ ನೌಕಾಪಡೆಯೊಂದಿಗೆ ಭಾರತೀಯ ನೌಕಾಪಡೆ ಫೆಬ್ರವರಿ 28ರಿಂದ 2ನೇ ಮಾರ್ಚ್ವರೆಗೆ ಕಂಡಕ್ಟ್ ಮಾಡಿತ್ತು ವಿಶಾಖಪಟ್ಟಣಂನಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ರಾಯಲ್ ಮಲೇಷಿಯನ್ ನೇವಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿರುವಂತಹ ರಾಮ್ಸಾರ್ ಜೌಗು ಪ್ರದೇಶ ಯಾವುದು, ರಾಮ್ಸಾರ್ ತಾಣ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಮಾಗಡಿ ಕೆರೆ, ಆಪ್ಷನ್ 2 ಅಂಕಸಮುದ್ರ ಪಕ್ಷಿಧಾಮ, ಆಪ್ಷನ್ 3 ಅಘನಾಶಿನಿ ನದಿ ಮುಖ, ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಮೇಲಿನ ಎಲ್ಲ.
ಸ್ಥಳಗಳು ಕೂಡ ಕರ್ನಾಟಕದಲ್ಲಿರುವಂತಹ ರಾಮ್ಸಾರ್ ಜೌಗು ತಾಣಗಳಾಗಿವೆ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸಾರ್ ಜೌಗು ಪ್ರದೇಶಗಳನ್ನು ನಾವು ಕಾಣಬಹುದಾಗಿದ್ದು, ಮೊದಲನೇದು ಯಾವುದು ಅಂತಂದರೆ 2022ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿದ್ದಂತಹ ಇರುವಂತಹ ಈ ರಂಗನತಿಟ್ಟು ಪಕ್ಷಿಧಾಮ, ನಂತರ ಇತ್ತೀಚೆಗೆ ಮಾಗಡಿ ಕೆರೆ, ಅಂಕಸಮುದ್ರ ಪಕ್ಷಿಧಾಮ, ಅಘನಾಶಿನಿ ನದಿಮುಖ ಭೂಮಿಯನ್ನು ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಮೇಲಿನ ಎಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ನೈಸ್ ಡೇ.